ಈ ಪ್ರಪಂಚವು ಒಂದು ಹೆಂಬರವಾದರೆ ನಮ್ಮ ಭಾರತ ಅದರ ಹೂ. ಆ ಹೂವಿನ ಪರಾಗವೇ ನಮ್ಮ ಕರ್ನಾಟಕ. ಈ ಕರುನಾಡಿನ ಆಳವಾದ ಐತಿಹ್ಯದಲ್ಲಿ ಮೈಸೂರು ಸ್ಯಾಂಡಲ್ನ ಯಶೋಗಾಥೆ ಒಂದು ಅಮೂಲ್ಯ ಅಧ್ಯಾಯ. ಇಲ್ಲಿ ಬೆಳೆಯುವ ಶ್ರೀಗಂಧದ ಮರಗಳೇ ಕರ್ನಾಟಕಕ್ಕೆ ಗಂಧದ ನಾಡು ಎಂಬ ಅನ್ವರ್ಥನಾಮವನ್ನು ನೀಡಿವೆ. ಮೈಸೂರು ಸಂಸ್ಥಾನದ ದೊರೆಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕಾಲದಲ್ಲಿ ಶ್ರೀಗಂಧದ ಮರಗಳು ವಿದೇಶಗಳಿಗೆ ರಫ್ತಾಗುತ್ತಾ ಇದ್ದವು. ಆದರೆ 1914ರಲ್ಲಿ ಮೊದಲ ಮಹಾಯುದ್ಧ, ಹಡಗು ಸಂಚಾರ ನಿಂತಿತು. ಗಂಧದ ಮರಗಳು ಗೋದಾಮುಗಳಲ್ಲಿ ರಾಶಿಯಾದವು. ಈ ಸ್ಥಿತಿಯಿಂದ ಚಿಂತಿತರಾದ ಶ್ರೀ ಒಡೆಯರು ಮಂತ್ರಿಮಂಡಲದಲ್ಲಿ ಸಮಾಲೋಚನೆ ನಡೆಸಿದರು. ಅಂದಿನ ದಿವಾನನಾದ ನಾನು, ಸರ್ ಎಂ ವಿಶ್ವೇಶ್ವರಯ್ಯ, ಶ್ರೀಗಂಧದ ಎಣ್ಣೆ ನಮ್ಮಲ್ಲೇ ಉತ್ಪಾದಿಸೋಣ ಎಂಬ ಸೂಚನೆ ನೀಡಿದೆ. ಬ್ರಿಟಿಷ್ ಸರ್ಕಾರದ ಇಂಡಸ್ಟ್ರಿ ಮತ್ತು ಕಾಮರ್ಸ್ನ ಮುಖ್ಯ ನಿರ್ದೇಶಕರಾಗಿದ್ದ ಆಲ್ಫ್ರೆಡ್ ಚಾಟರ್ಟನ್ ಅವರ ಮಾರ್ಗದರ್ಶನದಲ್ಲಿ 1916ರಲ್ಲಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆ ಆರಂಭವಾಯಿತು. ಇದೇ ಸಮಯದಲ್ಲಿ ವಿದೇಶಿ ಪ್ರವಾಸಿಗರು ತಂದ ಸಾಬೂನು ನಮ್ಮದೇ ಬೂನು, ನಮ್ಮದೇ ಶ್ರೀಗಂಧದ ಎಣ್ಣೆಯಿಂದ ತಯಾರಾದದ್ದು ಎಂದು ತಿಳಿದು ಬಂತು. ಆ ಕ್ಷಣವೇ ನಿರ್ಧಾರವಾಯಿತು. ರಸಾಯನಶಾಸ್ತ್ರದಲ್ಲಿ ಅಪಾರ ಜ್ಞಾನ ಹೊಂದಿದ್ದ ಶ್ರೀ ಎಸ್ ಜಿ ಶಾಸ್ತ್ರಿಯವರನ್ನು ವಿದೇಶಕ್ಕೆ ಕಳುಹಿಸಲಾಯಿತು. ಹೀಗೆ 1918ರಲ್ಲಿ ಬೆಂಗಳೂರಿನ ಆಗಿನ ಕಬ್ಬನ್ ಪಾರ್ಕಿನಲ್ಲಿ ಸರ್ಕಾರಿ ಸಾಬೂನು ಕಾರ್ಖಾನೆ ಜನ್ಮ ತಾಳಿತು. ಇದು ಕೇವಲ ಸಾಬೂನು ಅಲ್ಲ, ಇದು ಕರ್ನಾಟಕದ ದೃಷ್ಟಿ. ಶತಮಾನ ದಾಟಿದರೂ ಅದರ ಸುಗಂಧ ಉಳಿದಿದೆ. ಯಾಕೆಂದರೆ ಅದು ಇತಿಹಾಸದಿಂದ ಹುಟ್ಟಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಗಂಧದ ನಾಡಿನ ಶಾಶ್ವತ ಹೆಮ್ಮೆ.